ಗೀತಂ ಡೀಮ್ಡ್ ಯೂನಿವರ್ಸಿಟಿ ಇಂದು ತನ್ನ ಬೆಂಗಳೂರು ಕ್ಯಾಂಪಸ್ನಲ್ಲಿ ಅದ್ದೂರಿಯಾಗಿ ಪದವಿ ಪ್ರದಾನ ಸಮಾರಂಭವನ್ನು ಆಯೋಜಿಸಿತ್ತು. ಈ ಸಮಾರಂಭದಲ್ಲಿ 310 ವಿದ್ಯಾರ್ಥಿಗಳಿಗೆ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಡಾಕ್ಟರೇಟ್ ಪದವಿಗಳನ್ನು ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಬೋಯಿಂಗ್ ಸಂಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ವಿಭಾಗದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮತ್ತು ಸೀನಿಯರ್ ಟೆಕ್ನಿಕಲ್ ಫೆಲೋ ಆಗಿರುವ ಡಾ. ಸೀಮಾ ಚೋಪ್ರಾ ಅವರು ಪದವೀಧರರನ್ನು ಉದ್ದೇಶಿಸಿ ಮಾತನಾಡಿದರು. ಅತ್ಯುತ್ತಮ ಕಾರ್ಯಪಡೆಯನ್ನು ರೂಪಿಸುವಲ್ಲಿ ಬುದ್ಧಿವಂತ ವ್ಯವಸ್ಥೆಗಳ ಪಾತ್ರ ಮಹತ್ವದ್ದು ಎಂದು ಹೇಳಿದ ಅವರು, ವಿದ್ಯಾರ್ಥಿಗಳಿಗೆ ತಮ್ಮ ವೃತ್ತಿಜೀವನದಲ್ಲಿ ನಿರಂತರ ಕಲಿಕೆ, ಸ್ಪಷ್ಟ ಚಿಂತನೆ ಮತ್ತು ಸಾಮಾಜಿಕ ಜವಾಬ್ದಾರಿ ಪಾಲಿಸಲು ಸಲಹೆ ನೀಡಿದರು. ಮುಂದುವರೆಸಿ ಮಾತನಾಡಿದ ಅವರು, ನೀವು ಮಾಡುವ ಕೆಲಸವನ್ನು ಪ್ರೀತಿಸಿ. ನಿಮಗೆ ತಿಳಿದಿರದ ವಿಷಯಗಳನ್ನು ಕಲಿಯುವ ಕಡೆಗೆ ಗಮನ ಕೇಂದ್ರೀಕರಿಸಿ ಮತ್ತು ಜೀವನಪರ್ಯಂತ ಕಲಿಯುತ್ತಲೇ ಇರಿ. ಸರಿಯಾದ ಸಮಸ್ಯೆಗಳನ್ನು ಬಗೆಹರಿಸಿ. ಅದರಲ್ಲೂ ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸಿ. ಆಗ ಮನ್ನಣೆ ಮತ್ತು ಪುರಸ್ಕಾರಗಳು ತಾವಾಗಿಯೇ ಹುಡುಕಿಕೊಂಡು ಬರುತ್ತವೆ. ನೆಟ್ವರ್ಕಿಂಗ್ನ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಬೇಡಿ. ನಿಮ್ಮ ಸ್ನೇಹಿತರು ಮತ್ತು ಸಹಪಾಠಿಗಳು ನಿಮಗೆ ಯಾವಾಗಲೂ ಮುಖ್ಯವಾಗಿರಬೇಕು. ಕೆಲಸ ಎಷ್ಟೇ ಒತ್ತಡದಿಂದ ಕೂಡಿದ್ದರೂ ಯಾವಾಗಲೂ ಕುಟುಂಬಕ್ಕೆ ಆದ್ಯತೆ ನೀಡಿ ಎಂದು ಹೇಳಿದರು. ಬೆಂಗಳೂರಿನ ಗೀತಂ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಪ್ರೊಫೆಸರ್ ಕೆ.ಎನ್.ಎಸ್. ಆಚಾರ್ಯ ಅವರು ವಿದ್ಯಾರ್ಥಿಗಳು ಮತ್ತು ಅತಿಥಿಗಳನ್ನು ಸ್ವಾಗತಿಸಿ ಮಾತನಾಡಿ, ಗೀತಂ ವಿಶ್ವವಿದ್ಯಾನಿಲಯದಲ್ಲಿ ನಾವು ಶಿಕ್ಷಣವನ್ನು ಸಾಮಾಜಿಕ ಪ್ರಸ್ತುತತೆ ಮತ್ತು ಉದ್ದೇಶದ ಜೊತೆಗೆ ಸಂಯೋಜಿತಗೊಳಿಸಿ ಶಿಕ್ಷಣ ವ್ಯವಸ್ಥೆಯನ್ನು ಮರುರೂಪಿಸುವ ದಿಕ್ಕಿನೆಡೆಗೆ ಸಾಗುತ್ತಿದ್ದೇವೆ. ನಮ್ಮ ಕೋರ್ಸ್ಗಳನ್ನು ಉದ್ಯಮದ ಸಹಯೋಗದೊಂದಿಗೆ ವಿನ್ಯಾಸಗೊಳಿಸಲಾಗಿದ್ದು, ವಾಸ್ತವ ಪ್ರಪಂಚದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ನಮ್ಮ ಸಂಶೋಧನೆಗಳು ನಡೆಯುತ್ತವೆ. ನಮ್ಮ ವಿದ್ಯಾರ್ಥಿಗಳನ್ನು ನಿರ್ದಿಷ್ಟ ಉದ್ದೇಶದ ಹಿನ್ನೆಲೆಯಲ್ಲಿ ಯೋಚಿಸಲು, ಒಂದು ಪರಿಹಾರ ನಿರ್ಮಿಸಲು ಮತ್ತು ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಈ ಸಮಾರಂಭವು ಕೇವಲ ಕೋರ್ಸ್ನ ಅಂತ್ಯ ಮಾತ್ರವೇ ಅಲ್ಲ, ಹೊಸ ಜವಾಬ್ದಾರಿಯ ಆರಂಭವಾಗಿದೆ. ಜ್ಞಾನವನ್ನು ಸಮಗ್ರತೆಯೊಂದಿಗೆ ಅನ್ವಯಿಸುವ, ಸದಾ ಕುತೂಹಲದಿಂದಿರುವ ಮತ್ತು ಪ್ರಪಂಚದಲ್ಲಿ ಅರ್ಥಪೂರ್ಣ ವ್ಯತ್ಯಾಸವನ್ನು ತರುವ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೊರಟಿದ್ದಾರೆ. ಅವರಿಗೆ ಶುಭವಾಗಲಿ ಎಂದು ಹೇಳಿದರು. ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ತುಂಬ ಗೌರವ ಇದೆ, ಗರ್ವ ಇದೆ ನಮ್ಮ ಕಾಲೇಜ್ ಮೇಲೆ. ಐ ಆಮ್ ವೆರಿ ಹ್ಯಾಪಿ. ಇಂಥ ಒಂದು ಕಾಲೇಜಲ್ಲಿ ಸುಳ್ಳು ಹೇಳ್ತಿಲ್ಲ, ಏನೋ ಹೇಳ್ಬೇಕು ಆಡಂಬರಗೋಸ್ಕರ ಹೇಳ್ತಾ ಇಲ್ಲ, ಬಟ್ ಲಿಟ್ರಲಿ
ಫಸ್ಟ್ ಇಂಪ್ರೆಷನ್ಗಿಂತ ಇವಾಗ ಹೋಗ್ಬೇಕಾದ್ರೆ ಇರೋ ಇಂಪ್ರೆಷನ್ ತುಂಬ ಡಿಫ್ರೆಂಟ್ ಇದೆ. ಹೊರಗಡೆ ಏನೇ ಹೇಳ್ಬೋದು, ಬಟ್ ಕಾಲೇಜ್ ಇಸ್ ರಿಯಲಿ ಗುಡ್. ಬಂದು ಇದ್ದು ಓದೋರಿಗೆ ಗೊತ್ತಾಗುತ್ತೆ, ಸೊ ಆಡೋರ್ಗೆ ಏನು ಗೊತ್ತಾಗಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ದಟ್ ಐ ಹ್ಯಾವ್ ಬೀನ್ ಗ್ರ್ಯಾಜುಯೇಟೆಡ್ ಫ್ರಮ್ ದಿಸ್ ಯೂನಿವರ್ಸಿಟಿ. ನನ್ನ ಹೆಸರು ಚಿತ್ರಶ್ರೀ ಅಂತ. ನಾನು BA ಮಾಡಿದ್ದು, ಬ್ಯಾಚುಲರ್ ಆಫ್ ಆರ್ಟ್ಸ್ UG ಪ್ರೋಗ್ರಾಮ್, ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಓದ್ತಾ ಇದ್ದೀನಿ. ನಮಸ್ಕಾರ. ಆನರಬಲ್ ವೈಸ್ ಚಾನ್ಸಲರ್ ಪ್ರೊಫೆಸರ್ ಎರೋಲ್ಡ್ ಡಿಸೋಜ ಅವರಿದ್ದಾರೆ ನಮ್ಮ ಜೊತೆ ಇವತ್ತು. ನಾನು ಪ್ರೊಫೆಸರ್ KNS ಆಚಾರ್ಯ ಅಂತ, ಪ್ರೊ ವೈಸ್ ಚಾನ್ಸಲರ್ ಆಫ್ ಬೆಂಗಳೂರು ಕ್ಯಾಂಪಸ್ನಲ್ಲಿ. ಇದು ನಮ್ಮ 13ನೇ ವರ್ಷದ ಕಾನ್ವೊಕೇಶನ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ಆಗ್ತಾ ಇರೋದು. ಈ ವರ್ಷ 1434 ಹುಡುಗರು ಈ ಯೂನಿವರ್ಸಿಟಿ ಬೆಂಗಳೂರು ಕ್ಯಾಂಪಸ್ಸಿಂದ ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸು, ಪೋಸ್ಟ್ ಗ್ರ್ಯಾಜುಯೇಟ್ ಮತ್ತು PhD ಸ್ಕಾಲರ್ಸ್ ಎಲ್ಲರೂ ಇವತ್ತು ಗ್ರ್ಯಾಜುಯೇಷನ್ ಮಾಡಿದ್ದಾರೆ. ಇದು ಒಳ್ಳೆಯ ಸಂಭ್ರಮದ ದಿನಾಚರಣೆ ನಮಗೆ. ಕಳೆದ 4-5 ವರ್ಷದಿಂದ ಈ ಕ್ಯಾಂಪಸ್ನಲ್ಲಿ ಬಹಳ ಬೆಳವಣಿಗೆಗಳಾಗಿದೆ. ರಿಸರ್ಚ್ ಲ್ಯಾಬ್ಗಳು ಮತ್ತು ಕಂಪನಿಗಳು ಕ್ಯಾಂಪಸ್ ಮೇಲೆ ತಮ್ಮ ಕೆಲಸಗಳು ಆರಂಭಿಸಿವೆ. ಅದಲ್ಲದೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಕೊಲಾಬ್ರೇಷನ್ಸ್ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಈಗ ಇವತ್ತಿನ ದಿನ ಡಾಕ್ಟರ್ ಸೀಮಾ ಚೋಪ್ರಾ ಅಂತ, ಅವರು ಬೋಯಿಂಗ್ ಕಂಪ್ನಿಯಿಂದ AI ಮತ್ತು ಡೇಟಾ ಸೈನ್ಸ್ ಅದರಲ್ಲಿ ಆ ಏರಿಯಾದಲ್ಲಿ ರಿಸರ್ಚ್ ಮಾಡ್ತಾ ಇರೋರು ಒಳ್ಳೆಯ ವ್ಯಕ್ತಿ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಅಂಥವರಿಂದ ಪ್ರೇರೇಪಣೆ ನಮ್ಮ ಮಕ್ಕಳಿಗೆ ಸಿಗಲಿ ಅಂತ, ಎಸ್ಪೆಷಲಿ ಫೀಮೇಲ್ ಲೀಡರ್ಸ್ ಇಂಡಸ್ಟ್ರಿನಲ್ಲಿ ಬರೋದು ತುಂಬ ಇಂಪಾರ್ಟೆಂಟ್. ಅಂಥವ್ರನ್ನ ನಾವು ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವ್ರು ಬಂದು ನಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಇದೇ ರೀತಿ ವೈಜಾಗ್ ಮತ್ತು ಹೈದರಾಬಾದ್ ಕ್ಯಾಂಪಸ್ಗಳಲ್ಲಿ ಕೂಡ ಇದು ಕಳೆದ 2-3 ದಿನದಿಂದ ಗ್ರ್ಯಾಜುಯೇಷನ್ ಸೆರೆಮನಿಗಳಾಯಿತು. 3 ಕ್ಯಾಂಪಸ್ಗಳು ಒಟ್ಟಿಗೆ ಸೇರಿ ಈ ವರ್ಷ ಒಂದು 7,000-8,000 ಹುಡುಗರು ಪಾಸ್ಔಟ್ ಆಗಿದ್ದಾರೆ. ಇದೇ ರೀತಿ ಪ್ರತಿ ವರ್ಷ ನಮ್ಮ ಕ್ಯಾಂಪಸ್ 3 ಕ್ಯಾಂಪಸ್ಗಳಿಂದ 8,000-10,000 ಹುಡುಗರು ಪ್ರತಿ ಸಲ ಜಾಯ್ನ್ ಆಗ್ತಾ ಇದ್ದಾರೆ. ಈ ವರ್ಷ 30,000 ಹುಡುಗರು ಎಲ್ಲ ಕ್ಯಾಂಪಸ್ಗಳಲ್ಲಿ ಸೇರಿಕೊಂಡು ಅಡ್ಮಿಷನ್ ಆಗ್ತಾ ಇದೆ. ನಿಮಗೆ ಬೇರೆ ಪ್ರಶ್ನೆಗಳೇನಾದರೂ ಸಪ್ರೇಟ್ ಆಗಿದ್ದರೆ ನಾವು ಹೇಳ್ತೀವಿ. Geetam University. This is the 13th convocation that we're having on the Bangalore campus, and it is an occasion in which students from different spheres are graduating, from technology to humanities, okay, to various other disciplines. Many students have got gold medals and many PhDs have been awarded. Significantly, we also recognize the best researcher on the campus who has been involved in publishing in the top academic journals worldwide in various categories. So thank you for being here and being part of this very important and momentous occasion where we graduate students who have spent time in the last 3 to 5 years on our campus and who now leave to contribute in various fields and disciplines at various organizations. Some have actually been already hired at fairly good salaries given the type of training that they have received here, and the recognition has been large in terms of many companies who have come here to hire and have expressed satisfaction with the type of education that has been provided. Thank you.